ಹೆಡ್ಲೈನ್ಸ್. ಸಿದ್ದಾಪುರ ಕರಡಿಗೋಡು ರಸ್ತೆ ಡಾಂಬರೀಕರಣ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮೊಸಳೆಕೊಪ್ಪಲು ಗ್ರಾಮದಲ್ಲಿ ಬನತಮ್ಮ ದೇವಿಯ ಹಬ್ಬ ಸಡಗರ ಸಂಭ್ರಮದಿಂದ ನಡೆಯಿತು. ಸಿದ್ದಾಪುರ ಸಮೀಪದ ಪಳ್ಳಕೆರೆ ಚಾರ್ಲೆಟ್ನಲ್ಲಿ ಚಾಮುಂಡೇಶ್ವರಿ ದೇವಿಯ 72ನೇ ವರ್ಷದ ಉತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಇತಿಹಾಸ ಪ್ರಸಿದ್ಧ ಅಪಾರ ಭಕ್ತರ ನಂಬಿಕೆಗೆ ಹೆಸರುವಾಸಿಯಾಗಿರುವ ಸಿದ್ದಾಪುರ ಸಮೀಪದ ಪಳ್ಳಕೆರೆ ಚಾರ್ಲೆಟ್ನಲ್ಲಿ ಚಾಮುಂಡೇಶ್ವರಿ ದೇವಿಯ 72ನೇ ವರ್ಷದ ಉತ್ಸವ ಶ್ರದ್ಧಾಭಕ್ತಿಯಿಂದ ಅತಿ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲೆಯ ನಾನಾ ಭಾಗಗಳಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಭಕ್ತರು ಪೂಜೋತ್ಸವದಲ್ಲಿ ಪಾಲ್ಗೊಂಡು ಇಷ್ಟಾರ್ಥಾರಕೆಗಳನ್ನು ತೀರಿಸಿದರು. ದೇವಸ್ಥಾನ ಆವರಣದಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಟಾಟಾ ಕಾಫಿ ಅಸಿಸ್ಟೆಂಟ್ ಮ್ಯಾನೇಜರ್ ಭೀಮಯ್ಯ ಉದ್ಘಾಟಿಸಿ ಶುಭ ಹಾರೈಸಿದರು. ಸಿದ್ದಾಪುರದ ಭಾರತಿ ನೃತ್ಯ ಶಾಲೆ ಮಕ್ಕಳ ಭರತನಾಟ್ಯ ನೆರೆದಿದ್ದವರ ಗಮನ ಸೆಳೆಯಿತು. ಇದೇ ಸಂದರ್ಭ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಭಕ್ತಾದಿಗಳಿಗೆ ದೇವಿಯ ತೀರ್ಥ ಪ್ರಸಾದ ಹಾಗೂ ಅನ್ನಸಂತರ್ಪಣೆ ಮಾಡಲಾಯಿತು. ಪದಾಧಿಕಾರಿಗಳಾದ ಶೇಖರ್, ಶಕ್ತಿವೇಲ್, ವೆಂಕಟೇಶ್, ಚೆಲುವರಾಜು, ಗಣಪತಿ, ಮಂಜು, ಪಾಂಡಿ, ಶಶಿ, ಶಿವಾನಂದ, ಸಿದ್ದಶೆಟ್ಟಿ, ಮೋಹನ್, ಹಾಲಪ್ಪ ಸೇರಿದಂತೆ ಕಾರ್ಯಕರ್ತರು, ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ ಭಕ್ತರು ಹಾಜರಿದ್ದರು. जगन्माता महालक्ष्मी नमोस्तुते। श्री भद्रकाली श्री गुरुमेनी श्री भद्रकाली श्री गुरुमेनी श्री भद्रकाली श्री गुरुमेनी श्री भद्रकाली श्री गुरुमेनी उड़ी उड़ी कोटुवरुम कोटि
പായുവരും കാവേരി അമ്മ നല്ലമ്മ ചെന്തോരപ്പട്ടുടുത്ത് പള്ളിയോട് കയ്യിലെടുത്ത് പാരതണ്ടും തുണ്ടമാക്കാൻ തുള്ളി വരുന്നവരാരാണ് ശിവനുടെ പൊന്മകള് ശക്തി സ്വരൂപിണി നല്ലമ്മ ശിവനുടെ പൊന്മകള് ശക്തി സ്വരൂപിണി നല്ലമ്മ കുടിയുടെ കൂട്ടുവരും കുട്ടിയുരമ്മ നല്ലമ്മ കുടിവരും പാനുവരും കാവിലമ്മ നല്ലമ്മ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ಸುಂದರಕರ ಪಿರಾಗಧರ ಸುಂದರಕರ ಪಿರಾಗ ಗಂಗಾಧರ ಗಜ ಚಾಮಾವರಧರ ಗಂಗಾಧರ ಗಜ ಚಾಮಾವರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಬೇಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಕಿಡಿಗೇಡಿಗಳಿಂದ ಹಾನಿ, ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ.
ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಗ್ರಾಮದ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಮತ್ತು ಗ್ರಾಮಸ್ಥರ ಸಹಯೋಗದೊಂದಿಗೆ 18/6/2023 ಬಿಡದಿಯ ನುರಿತ ಶಿಲ್ಪಿಯಿಂದ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಮಂಗಳವಾರ ತಡರಾತ್ರಿ ಕಿಡಿಗೇಡಿಗಳು ಸಂಗೊಳ್ಳಿ ರಾಯಣ್ಣನ ಕತ್ತಿ, ಕೈ, ಕಾಲು ಸೇರಿದಂತೆ ವಿವಿಧ ಭಾಗದಲ್ಲಿ ಹಾನಿಗೊಳಿಸಿ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿರುವ ಘಟನೆ ನಡೆದಿದೆ. ಘಟನೆಯ ಕುರಿತು ಮಾತನಾಡಿದ ಗ್ರಾಮದ ಮುಖಂಡ ಬೀಕನಹಳ್ಳಿ ಗ್ರಾಮದ ಹಿರೇಗೌಡ, ಸರ್ವ ಸಮುದಾಯ ನಾಯಕ ಹಾಗೂ ಸ್ವತಂತ್ರಕ್ಕಾಗಿ ಹೋರಾಡಿದ ದೇಶಭಕ್ತ ಶ್ರೀ ಸಂಗೊಳ್ಳಿ ರಾಯಣ್ಣನ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂಬ ದೂರದೃಷ್ಟಿಯಿಂದ ಅವರ ಪ್ರತಿಮೆಯನ್ನ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಯುವಕರು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ 1 ವರ್ಷದ ಹಿಂದೆ ಅಷ್ಟೇ ನಮ್ಮ ಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದ ಶ್ರೀ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಯಾರೋ ಕಿಡಿಗೇಡಿಗಳು ತಡರಾತ್ರಿ ರಾಯಣ್ಣನ ಕತ್ತಿ ಮತ್ತು ಕಾಲು, ಕೈಭಾಗಕ್ಕೆ ಹಾನಿಗೊಳಿಸಿ ವಿಕೃತಿ ಮೆರೆದಿದ್ದಾರೆ. ದೇಶಕ್ಕಾಗಿ ಬಲಿದಾನವಾದ ಮಹನೀಯರ ಮೇಲೆ ವಿಕೃತಿ ಮೆರೆದಿರುವ ದುಷ್ಕರ್ಮಿಗಳನ್ನ ಸರ್ಕಾರ ಶೀಘ್ರವೇ ಬಂಧಿಸಬೇಕು. ಈ ಮಹನೀಯರು ಒಂದು ಸಮುದಾಯಕ್ಕೆ ಸೀಮಿತವಲ್ಲ. ಇವರ ತತ್ವ, ಆದರ್ಶ, ಹೋರಾಟ ಹಾದಿಗಳ ಮೂಲಕ ಸರ್ವ ಸಮುದಾಯದ ಜನರ ಮನೆಗಳಲ್ಲಿ ನೆಲೆಸಿದ್ದಾರೆ ಎಂದರು. ಈ ಪ್ರತಿಮೆ ಮುಂದೆ ನಮ್ಮ ಗ್ರಾಮಸ್ಥರು ಮತ್ತು ರಾಜ್ಯದ ರಾಯಣ್ಣನ ಅಭಿಮಾನಿಗಳು ಉಗ್ರ ಹೋರಾಟ ನಡೆಸಲು ಸಿದ್ಧರಿದ್ದೇವೆ ಎಂದು ಎಚ್ಚರಿಕೆ ನೀಡಿ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಘೋಷಣೆ ಕೂಗಿದರು. ಇದೇ ಸಂದರ್ಭದಲ್ಲಿ ಬೀಕನಹಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವ ಬ್ರಿಗೇಡ್ ಯುವಕರು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವ್ಯಕ್ತಿಗೆ ಮಹಾರಾಷ್ಟ್ರ ಆಗಿರ್ಬೋದು, ಬೆಳಗಾಂ ಆಗಿರ್ಬೋದು, ಈಗ ಇಲ್ಲಿ ಸವಣೂರ ಹೊಳೆನರಸೀಪುರ ತಾಲೂಕು ಸವಣೂರ ಹತ್ರ ಸರ್ಕಲಲ್ಲಿ ಆಗಿರ್ಬೋದು, ಭಾರಿ ಕುರುಬ ಜನಾಂಗ ಅಂತ ಇಟ್ಕೊಂಡಿರ್ಬೋದು, ರಾಜಕೀಯ ಸನ್ನಿವೇಶ ಅಂತ ಇಟ್ಕೊಂಡಿರ್ಬೋದು, ಗೊತ್ತಿಲ್ಲ. ಇವ್ರಿಗೆ ಭಾರಿ ಟಾರ್ಗೆಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಅವ್ರಿಗೆ ಸೂಕ್ತವಾದಂಥ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಇದು ಹೋರಾಟ ಮಾತ್ರ ಇವತ್ತಿಗೆ ನಿಲ್ಲಲ್ಲ. ನಮ್ಮ ಜಿಲ್ಲಾಧ್ಯಕ್ಷರಾದಂಥ, ತಾಲೂಕಾಧ್ಯಕ್ಷರಾದಂಥ, ರಾಜ್ಯಾಧ್ಯಕ್ಷರಾದಂಥ ನಾಳೆ ಗುರುವಾರ ಆಗಮಿಸಲಿದ್ದಾರೆ ಬೀಕನಹಳ್ಳಿಗೆ. ಇನ್ನೂ ಹೆಚ್ಚಿನ ಹೋರಾಟ ನಡೀತದೆ. ಇದಕ್ಕೆ ಮೇಲ್ಪಟ್ಟಂಥ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಂಡು ಅವ್ರಿಗೆ ಒಳ್ಳೆ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಬೀಕನಹಳ್ಳಿಯಲ್ಲಿ ಇವತ್ತು ಏನು ಎಲ್ಲ ಯುವಕರುಗಳು ಸೇರಿ ಸಂಗೊಳ್ಳಿ ರಾಯಣ್ಣ ವಿಗ್ರಹವನ್ನು ಒಂದು ವರ್ಷದಿಂದ ಪ್ರತಿಷ್ಠಾಪನೆ ಮಾಡಿದರು. ಇವತ್ತು ಯಾರೋ ದೇಶದ್ರೋಹಿಗಳು, ಕಿಡಿಗೇಡಿಗಳು ಈ ಥರ ಮಾಡಿರೋದನ್ನು ಖಂಡಿಸ್ತೀವಿ ನಾವೆಲ್ಲರೂ ಸೇರಿ. ನಾಳೆ 12 ಗಂಟೆಗೆ 11:30 ಗಂಟೆಗೆ ಸರಿಯಾಗಿ ಜಿಲ್ಲಾ ಸಂಘದ ವತಿಯಿಂದ ಮತ್ತು ರಾಜ್ಯ ಸಂಘದ ವತಿಯಿಂದ ಎಲ್ಲ ಬರ್ತಾ ಇದ್ದಾರೆ. ತಾಲೂಕಾದ್ಯಂತ ಎಲ್ಲ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ನಾಳೆ ಎಲ್ಲ ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು. ನಾಳೆ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಎಲ್ಲ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳು ನಾಳೆ ಈ ಸ್ಥಳಕ್ಕೆ ಬರಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಸಿದ್ದಾಪುರ ಕರಡಿಗೋಡು ರಸ್ತೆ ಡಾಂಬರೀಕರಣ ಕಳಪೆ ಮಟ್ಟದಿಂದ ಕೂಡಿದ್ದು ಗುಣಮಟ್ಟದ ಕಾಮಗಾರಿ ಮಾಡಲು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಳೆದ 20 ವರ್ಷಗಳಿಂದಲೂ ಅಭಿವೃದ್ಧಿ ಕಾಣದ ಸಿದ್ದಾಪುರ ಕರಡಿಗೋಡು ರಸ್ತೆಯ ಅಭಿವೃದ್ಧಿಗೆ ಇದೀಗ ಅಂದಾಜು 30 ಲಕ್ಷ ರುಗಳ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣಗೊಳ್ಳುತ್ತಿರುವ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರುವವರೆಗೂ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಆಟೋ ಚಾಲಕರು ಹಾಗೂ ಸ್ಥಳೀಯರು ಪಟ್ಟು ಹಿಡಿದರು. ಸ್ಥಳಕ್ಕೆ ಗುತ್ತಿಗೆದಾರರ ಪರವಾಗಿ ಹಾಗೂ ಇಂಜಿನಿಯರ್ ಪರವಾಗಿ ಬಂದವರನ್ನ ತರಾಟೆಗೆ ತೆಗೆದುಕೊಂಡರು. ಕಾಮಗಾರಿಯ ಯೋಜನೆ, ವೆಚ್ಚ, ಅಗಲ, ಉದ್ದದ ಬಗ್ಗೆ ಪಿಡಬ್ಲ್ಯೂಡಿ ವರ್ಕ್ಸ್ ಇನ್ಸ್ಪೆಕ್ಟರ್ ದೀಪಕ್ ಅವರನ್ನ ಸ್ಥಳೀಯರು ಪ್ರಶ್ನೆ ಮಾಡಿದರು. ಅಂದಾಜು 30 ಲಕ್ಷ ರುಗಳ ವೆಚ್ಚದ ಕಾಮಗಾರಿಯಾಗಿದ್ದು 380 ಮೀಟರ್ ಉದ್ದ, 3 ಮೀಟರ್ ಅಗಲದ ರಸ್ತೆ ಡಾಂಬರೀಕರಣ ಆಗುತ್ತಿರುವ ಬಗ್ಗೆ ಮಾಹಿತಿ ನೀಡಿದರು. ಸ್ಥಳದಲ್ಲೇ ರಸ್ತೆ ಕಳಪೆ ಆಗಿರುವ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದರು. ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಪಟ್ಟು ಹಿಡಿದ ಚಾಲಕರು ಸಂಬಂಧಪಟ್ಟ ಗುತ್ತಿಗೆದಾರರು ಹಾಗೂ ಪಿಡಬ್ಲ್ಯೂಡಿ ಇಲಾಖೆ ಅಧಿಕಾರಿಗಳು ಬರುವವರೆಗೂ ಕಾಮಗಾರಿ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಹುಸೇನ್ ಮಾತನಾಡಿದರು. ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಮಾಡದಿರಿ ಎಂದು ಕೆಲವರು ಹೇಳಿದರೆ ಕಳಪೆ ಕೆಲಸಕ್ಕೆ ಸಮರ್ಥನೆ ಮಾಡಬೇಡಿ ಎಂದು ಸ್ಥಳೀಯರು ಹೇಳಿದರು. ಪಿಡಬ್ಲ್ಯೂಡಿ ವರ್ಕ್ ಇನ್ಸ್ಪೆಕ್ಟರ್ ದೀಪಕ್ ಗುಣಮಟ್ಟದ ಕಾಮಗಾರಿ ಮಾಡಿಸುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಗೋಪಾಲ್, ಉಪಾಧ್ಯಕ್ಷ ಪಳನಿಸ್ವಾಮಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಬ್ದುಲ್ ಶಕೂರ್, ಮಾಜಿ ಸದಸ್ಯರುಗಳಾದ ಮಿಲನ್ ಕರ್ಪಯ್ಯ, ವಲಯ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರತೀಶ್, ಸ್ಥಳೀಯರು ಹಾಗೂ ಆಟೋ ಚಾಲಕರಾದ ಸುರೇಶ್, ಮುಸ್ತಫಾ, ಮಜೀದ್, ಮಣಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಪ್ಯಾಚ್ ವರ್ಕ್ ಉಂಟಲ್ಲ, ಈ ಕಳೆದ ತಿಂಗಳು ಮಾಡಿದ್ದು, ಇದು ಅಂತೂ ಪರವಾಗಿಲ್ಲ. ಇದೇ ತರ ಆದ್ರೂ ಮಾಡ್ಬೇಕಲ್ಲ. 20 ವರ್ಷದಿಂದ ಏನು ಯಾರಿಗೆ ಹೇಳ್ತೀರಾ ಅಂತ ಹೇಳಿದ್ರೆ ನೀವು ಹೆಂಗೆ ಮಾಡಿದ್ರೆ ಆ ಗುಂಡಿಗೆ ಹಾಕ್ಬಿಟ್ಟು ಎಲ್ಲ ಬಾಚಿಕೊಂಡಿದ್ದೀರಾ. ಆ ಗುಂಡಿಲಿ ಕಲರ್ ಮಾತ್ರ ಬಾಕಿ ಇದೆ, ಕಲರ್ ಮಾತ್ರ ಬಾಕಿ ಇದೆ. ನಿಮ್ಮ ಹಾಕಿದ ತಾರಿಂಗು ಕಲರ್ ಮಾತ್ರ ಬಾಕಿ ಇದೆ, ಗುಂಡಿಯಲ್ಲಿ ಏನಿಲ್ಲ. ನಿಮ್ಗೆಲ್ಲ ಮಾಡಿ ಹೋಗ್ಬೋದಾ? ನೀವು ದುಡ್ಡು ಸಿಕ್ಕಿಲ್ಲ ಹೇಳಿ,
ಜಾಸ್ತಿ ನಿಲ್ಲಿಸ್ಕೊಳ್ಳಿ ಸ್ವಲ್ಪ. ಚೆನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಆಗೋದಿಲ್ಲ. ಈ ಆ ದೇವಸ್ಥಾನ ಪಕ್ಕದಲ್ಲಿ ಫುಲ್ ಹಳೆದೆಲ್ಲ ಕಿತ್ತಾಕ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಏನ್ ಮಾಡ್ಬೇಕು ಅಂತಂದ್ರೆ ನೀವು ಮಾರು 1 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಕೆಲಸ ಮಾಡ್ಬೇಕಿತ್ತು. ಅದು ಕ್ಲೀನ್ ಆಗಿ ಮಾಡ್ತೀವಿ ನೀವು ಹಳೆ ಭರವಸೆ ಕೊಟ್ಟಿದ್ದಾರೆ. ರೀತಾರಿಂಗೇ ಕೊಟ್ಟಿದ್ದು ಎಸ್ಟಿಮೇಟ್ 30 ಲಕ್ಷ ರೂಪಾಯಿ. ರೈತರಿಗೆ 20 ಲಕ್ಷ. ನಾವು ಶಾಸಕರ ಉದ್ರ ಪೂಜೆಗೆ ಬರುವಾಗ ನಾವು ಹೇಳಿದೀನಿ ಹಳೆಯದು ಇಂಜಿನಿಯರ್ ಪ್ರಾಬ್ಲಮ್. ಅವರು ಇಂಜಿನಿಯರ್ ಅಂತ ಹೇಳಿದ್ರೆ ಇಂಜಿನಿಯರ್ ಕರೆಸಿ ಇಲ್ಲಿ ನಾವು ಮಾತಾಡ್ತೀನಿ. ಕೆಲಸ ಮಾಡಕ್ಕೆ ಬಿಡಲ್ಲ. ನಮ್ಗೆ ಒಂದು 30 ವರ್ಷದಿಂದ ಕರಡಿಕೋಡು ಗ್ರಾಮಕ್ಕೆ ಫಸ್ಟ್ ಬಂದಿದ್ದು ದುಡ್ಡು 30 ಅದು ಏನು ಕಾಟಾಚಾರಕ್ಕೆ ಮಾಡಕ್ಕೆ ಬಿಡೋದು ನಾವು ಬಿಡೋದಿಲ್ಲ. ಏನಿದ್ರು ಅದ್ರ ಬೇರೆ ಕಡೆ ಇಂಜಿನಿಯರ್ ಹತ್ರ ನೀವು ಕೆಲಸ ಮಾಡಬೇಡಿ ಅಂತ ನಾವು. ವಾಹನ ಚಾಲಕರ ಮಧುರ ಸಂಘದ ಅಧ್ಯಕ್ಷ ಆದ ನಾನು ಸತೀಶ್ ಅಂತೇಳಿ. ಇವತ್ತು ಕರಡಿಗೋಡಲ್ಲಿ 3 ಕಿಲೋಮೀಟರ್ ರಸ್ತೆಗೆ 30 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಅದು ತುಂಬ ಕಳಪೆ ಮಟ್ಟದಲ್ಲಿ ಆಗ್ತಾಯಿದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ಇಂಜಿನಿಯರು ಮತ್ತು ಇಲ್ಲಿದ ಪ್ರತಿನಿಧಿಗಳು ಇದು ಬಂದು ಒಂದು ಪರಿಶೀಲನೆ ಮಾಡಿಬಿಟ್ಟು ಇದಕ್ಕೆ ಏನು ಬೇಕು ಅದಕ್ಕೆ ತಕ್ಕಂತೆ ಒಂದು ಕಾರ್ಯಾಚರಣೆ ಮಾಡಿಬಿಟ್ಟು ಕೆಲಸನ ಕರೆಕ್ಟಾಗಿ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ಸುರೇಶ್ ಆಟೋ ಚಾಲಕ, ಕರಡಿಗೋಡು ಗ್ರಾಮ. ಈಗಾಗಲೇ ಸಿದ್ದಾಪುರದಿಂದ ಕರಡಿಗೋಡು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ 3 ಕಿಲೋಮೀಟರ್ ರಸ್ತೆಯು ಕಾಮಗಾರಿ ಪ್ರಾರಂಭಿಸಲಾಗಿದೆ. ಸುಮಾರು 30 ಲಕ್ಷ ವೆಚ್ಚದ ಕಾಮಗಾರಿಯು ಉತ್ತಮ ದರ್ಜೆಯಿಂದ ಮಾಡಬೇಕಾದ ಕಾಮಗಾರಿಯನ್ನು ಕಳಪೆಯಾಗಿ ಮಾಡುತ್ತಿದ್ದಾರೆ. ಈ ಕಾಮಗಾರಿ ಯಾವುದೇ ಗುಣಮಟ್ಟದಿಂದ ಕೂಡಿಲ್ಲ. ಕೂಡಲೇ ಸಂಬಂಧಪಟ್ಟವರು ಈ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು. ಹಾಗೂ ಕಳಪೆ ಕಾಮಗಾರಿ ಆಗಿದ್ದಲ್ಲಿ ಇವರ ಮೇಲೆ ಕ್ರಮಗೊಂಡು ಏನು ಕಳಪೆಯಾಗಿದೆ ಅದರ ಮೇಲೆ ಕ್ರಮಗೊಂಡು ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಇದು ಗ್ರಾಮಸ್ಥರ ಪರವಾಗಿ ಹಾಗೂ ಎಲ್ಲ ಆಟೋ ಚಾಲಕರ ಪರವಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗೂ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟ ಯಾವುದೇ ಇಲಾಖೆ ಇಂಜಿನಿಯರ್ಗಳು ತಕ್ಷಣ ಭೇಟಿ ನೀಡಿ ಈ ಕಳಪೆ ಕಾಮಗಾರಿಯನ್ನು ಪರಿಶೀಲನೆ ಮಾಡಿ ಅವರ ಮೇಲೆ ಕ್ರಮ ಕೈಗೊಂಡು ಇದು ಕಳಪೆ ಕಾಮಗಾರಿ ಆಗಿದ್ದಲ್ಲಿ ಇದಕ್ಕೆ ತಗುಲಿದ ವೆಚ್ಚವನ್ನು ಆ ಗುತ್ತಿಗೆದಾರರಿಂದಲೇ ಭರಿಸಿಕೊಡಬೇಕಾಗಿ ಕೇಳಿಕೊಳ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮೊಸಳೆಕೊಪ್ಪಲು ಗ್ರಾಮದಲ್ಲಿ ಬನತಮ್ಮ ದೇವಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮೊಸಳೆಕೊಪ್ಪಲು ಗ್ರಾಮದಲ್ಲಿ ಬನತಮ್ಮ ದೇವಿಯ ಹಬ್ಬವನ್ನು ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇಡೀ ಗ್ರಾಮವು ತಳಿರು ತೋರಣಗಳಿಂದ ಕಂಗೊಳಿಸುತ್ತಿತ್ತು. ಯುವತಿಯರು, ಮಹಿಳೆಯರು ಮನೆಯ ಮುಂಭಾಗ ಬಣ್ಣ ಬಣ್ಣದ ರಂಗೋಲಿ ಬಿಡಿಸಿರುವುದು ಕಣ್ಣಿಗೆ ಕಟ್ಟುವಂತೆ ಕಾಣುತ್ತಿತ್ತು. ಮಹಿಳೆಯರು, ಯುವತಿಯರು ಬನತಮ್ಮ ದೇವಿಯ ಹಬ್ಬದ ಪ್ರಯುಕ್ತ ತಂಬಿಟ್ಟಿನ ಆರತಿ ಹೊತ್ತು ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮೂಲಕ ಗ್ರಾಮದ ಹೊರಭಾಗದಲ್ಲಿರುವ ಕೆರೆಯ ಆವರಣದಲ್ಲಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ತಮಟೆ ಹಾಗೂ ವಾದ್ಯ ಮೇಳದ ಸದ್ದಿಗೆ ಯುವಕರು ಕುಪ್ಪಳಿಸಿ ಸಂಭ್ರಮಿಸಿದರು. ಗ್ರಾಮದ ಹಿರಿಯ ಯಜಮಾನರಾದ ಪಟೇಲ್ ಲಿಂಗಪ್ಪ ಗೌಡ ಮಾತನಾಡಿ, ಪ್ರತಿ ವರ್ಷದಂತೆ ನಮ್ಮ ಗ್ರಾಮದಲ್ಲಿ ಯುಗಾದಿ ಹಬ್ಬದ ನಂತರ ಬನತಮ್ಮ ದೇವಿಯ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಇಡೀ ಗ್ರಾಮದವರು ಎಲ್ಲರೂ ಸೇರಿ ಹಬ್ಬವನ್ನು ಆಚರಿಸಲಾಗುತ್ತದೆ. ಬೇಸಿಗೆ ಕಾಲದ ಸಂದರ್ಭದಲ್ಲಿ ನಡೆಯುವ ಬನತಮ್ಮ ದೇವಿಯ ಹಬ್ಬದ ಸಂದರ್ಭದಲ್ಲಿ ಬಹಳ ಶಕ್ತಿಯಿಂದ, ಬಹಳ ಭಕ್ತಿಯಿಂದ ಆಚರಿಸುತ್ತೇವೆ. ಬಿಸಿಲಿನ ಬೇಗೆಗೆ ಸಿಲುಕಿರುವ ಜನರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗಲು ವರುಣ ಮಳೆಯನ್ನು ಸುರಿಸಿ ರೈತರು ಸಂತೋಷದಿಂದ ಜೀವನ ಮಾಡಲು ಕರುಣಿಸುವಂತೆ ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮದ ಯಜಮಾನರಾದ ನಿಂಗಪ್ಪ ಗೌಡ, ರಾಮಕೃಷ್ಣೇಗೌಡ, ಚಂದ್ರೇಗೌಡ, ರಂಗೇಗೌಡ, ರಮೇಶ್, ಸುರೇಶ್, ರಾಮಕೃಷ್ಣೇಗೌಡ, ನಾಗಣ್ಣಗೌಡ, ರಾಜೇಗೌಡ, ಕೆಂಪಶೆಟ್ಟಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ಅನುರಾಧ್, ಮಂಜುನಾಥ್ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಕರಡಿಗೋಡು ರಸ್ತೆ ಡಾಂಬರೀಕರಣ ಕಳಪೆ ಮಟ್ಟದಿಂದ ಕೂಡಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಮೊಸಳೆಕೊಪ್ಪಲು ಗ್ರಾಮದಲ್ಲಿ ಬನತಮ್ಮ ದೇವಿಯ ಹಬ್ಬ ಸಡಗರ ಸಂಭ್ರಮದಿಂದ ನಡೆಯಿತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.